ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಜಕಿಸ್ತಾನದ ರಾಜಧಾನಿ ಆಸ್ಥಾನದಲ್ಲಿ ನಡೀತಾ ಇರೋ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಭೆ ಜಗತ್ತಿನ ಗಮನ ಸೆಳೀತಾ ಇದೆ. ಚೈನಾ ಹಾಗೂ ರಷ್ಯಾ ಪ್ರಾಬಲ್ಯದ ಶಾಂಘೈ ಸಭೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಜರಾಗಿಲ್ಲ. ಬದಲಿಗೆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಹಾಗೂ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಪರಸ್ಪರ ಅಲ್ಲಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪುತಿನ್ ಅವರನ್ನ ಪುರಾತನ ಮಿತ್ರ ಅಂತ ಕರೆದಿರುವ ಶಿ ಜಿನ್ಪಿಂಗ್ ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳುವ ಸಲುವಾಗಿ ಎರಡೂ ದೇಶಗಳು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಗಮನ ಸೆಳೆದ್ರೆ, ಪುತಿನ್ ಪ್ರತಿನಿತ್ಯ ಬದಲಾಗ್ತಾ ಇರುವ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಪ್ರತಿಯಾಗಿ ಎರಡೂ ದೇಶಗಳು ತಮ್ಮ ತಲಾಂತರಗಳ ಕಾಲದ ಸ್ನೇಹ ಸಂಬಂಧಗಳನ್ನ, ಮೂಲ ಆಶಯಗಳನ್ನ ಎತ್ತಿ ಹಿಡಿಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಈ ಸಂಘಟನೆ ಯಾರ ವಿರುದ್ಧವೂ ಅಲ್ಲ, ಇಲ್ಲಿ ಬಣ ಮೈತ್ರಿಗಳನ್ನು ನಾವು ಮಾಡ್ಕೊಳ್ತಾ ಇಲ್ಲ, ಬದಲಿಗೆ ಜಾಗತಿಕ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಕೂಡ ಪುತಿನ್ ಹೇಳಿದ್ದಾರೆ. ಆದರೆ ಈ ಸಂಘಟನೆ ಪಶ್ಚಿಮದ ವಿರುದ್ಧ ರಷ್ಯಾ ಹಾಗೂ ಚೈನಾಗಳು ಮಾಡಿಕೊಂಡ ಏಷ್ಯಾದ ಸಂಘಟನೆ ಅನ್ನೋದು ಸುಳ್ಳೇನಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಚೈನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಪುತಿನ್ ಅವರನ್ನ ಭೇಟಿ ಮಾಡೋದಕ್ಕೂ ಮೊದಲು ತಮ್ಮ ಆರ್ಥಿಕತೆಯ ಭಾಗವಾಗಿ ಕಜಕಿಸ್ತಾನದ ಅಧ್ಯಕ್ಷ ಕಾಸಿಂ ಜೊಮಾರ್ಟ್ ಟೋಕ್ಯಾವ್ ಜೊತೆಗೂಡಿ ಟ್ರಾನ್ಸ್ ಕ್ಯಾಸ್ಪಿಯನ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ರೂಟ್ ಅಲ್ಲಿ ಮೊದಲ ಕಾರ್ಗೋ ನಿರ್ಗಮನ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಟ್ರಾನ್ಸ್ ಕ್ಯಾಸ್ಪಿಯನ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ರೂಟ್ ಅನ್ನೋದು ಆಗ್ನೇಯ ಏಷ್ಯಾ ಮತ್ತು ಚೈನಾದಲ್ಲಿ ಆರಂಭಗೊಂಡು ಕಜಕಿಸ್ತಾನದ ಮೂಲಕ ಕ್ಯಾಸ್ಪಿಯನ್ ಸಮುದ್ರವನ್ನು ದಾಟಿ ಅಜರ್ಬೈಜಾನ್, ಜಾರ್ಜಿಯಾಗಳಿಂದ ಯುರೋಪ್ ಅನ್ನು ತಲುಪುತ್ತೆ. ವಿಪರ್ಯಾಸ ಅಂದ್ರೆ ಈ ಮಾರ್ಗ ರಷ್ಯಾದ ಮೂಲಕ ಸಾಗುವ ಏಷ್ಯಾ ಯುರೋಪ್ ಭೂಮಾರ್ಗಕ್ಕೆ ಪರ್ಯಾಯವಾಗಿ ಪಶ್ಚಿಮದ ಜಗತ್ತಿನಿಂದ ಅತಿ ಹೆಚ್ಚು ಪ್ರಮೋಟ್ ಮಾಡಲ್ಪಟ್ಟ ಚೈನಾದ ಹಾದಿ. ಇನ್ನು ಇದೇ ಸಂದರ್ಭದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಕೂಡ ಟರ್ಕಿಯ ಎರ್ಡೋಗನ್, ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್, ಅಜರ್ಬೈಜಾನ್ನ ಅಧ್ಯಕ್ಷ ಇಲ್ಹಾಮ್ ಅಲಿಯೇವ್ ಮತ್ತು ಮಂಗೋಲಿಯಾದ ಅಧ್ಯಕ್ಷ ಒಖ್ನಾಗಿನ್ ಖುರೆಲ್ಸುಖ್ ಮುಂತಾದವರನ್ನ ಭೇಟಿ ಮಾಡಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದ್ದಾರೆ. ಈ ಭೇಟಿಗಳ ಸಂದರ್ಭದಲ್ಲಿ ತುಂಬಾ ಕಾಮಿಡಿ ಅನ್ಸಿದ್ದು ಪಾಕಿಸ್ತಾನ ಹಾಗೂ ರಷ್ಯಾ ಅಧ್ಯಕ್ಷರ ಭೇಟಿ. ಅದರ ಬಗ್ಗೆ ನಾನು ನಿಮಗೆ ಹೆಚ್ಚಿಗೆ ಹೇಳೋದಕ್ಕಿಂತ ಮೊದಲು ರಷ್ಯಾದ ಸ್ಪುಟ್ನಿಕ್ ಮಾಡಿದ ಒಂದು ಟ್ವೀಟ್ ಇಲ್ಲಿದೆ, ಅದನ್ನು ಓದ್ಕೊಂಡು ಬಿಡಿ. ವಾಚ್ ಫನಿ ಮೂಮೆಂಟ್ಸ್ ಫ್ರಮ್ ಪುತಿನ್ ಶರೀಫ್ ಮೀಟಿಂಗ್ ಅನ್ನೋದು ಇದರ ಹೆಡ್ಲೈನ್. ದ ಪಾಕಿಸ್ತಾನಿ PM joyfully interrupted a photo opportunity with Russian President Vladimir Putin to greet Russian Foreign Minister Sergei Lavrov. Sharif's chair was slightly modified for comfort ಅಂತ ಇಲ್ಲಿ ಸ್ಪುಟ್ನಿಕ್ ಟ್ವೀಟ್ ಮಾಡಿದೆ. ಇಲ್ಲಿ ಇಬ್ಬರು ನಾಯಕರು ಕೂತು ಮಾತಾಡೋದಕ್ಕೆ ಎರಡು ಕುರ್ಚಿಗಳನ್ನು ಹಾಕಿದ್ರು. ಆದರೆ ಪಾಪ ಪಾಕಿಸ್ತಾನದ ಪ್ರಧಾನಿಗೆ ಅದು ಏನು ಸಮಸ್ಯೆನೋ ಗೊತ್ತಿಲ್ಲ, ಅವರಿಗೆ ಕುರ್ಚಿಯ ಮೇಲೆ ವಿಶೇಷವಾದ ಎಕ್ಸ್ಟ್ರಾ ಲೇಯರ್ನ ಕುಷನ್ ಒಂದನ್ನು ಹಾಕಲಾಗಿತ್ತು. ಸ್ಪುಟ್ನಿಕ್ ಅದನ್ನು ಕೂಡ ತನ್ನ ಟ್ವೀಟ್ ಅಲ್ಲಿ ಪಾಯಿಂಟ್ ಮಾಡಿದೆ. ಪಾಪ ಕೂತ್ಕೊಳ್ಳೋದಿಕ್ಕೆ ಅದು ಏನು ಸಮಸ್ಯೆ ಇರುತ್ತೋ ಯಾರಿಗ್ರಿ ಗೊತ್ತು. ಹೋದ್ ಸರಿ ಕೂಡ ಪಾಪ ಪಾಕಿಸ್ತಾನದ ಅಧ್ಯಕ್ಷರಿಗೆ ಇದೇ ತರದ ಸಮಸ್ಯೆ ಆಗಿತ್ತು. ಅವರಿಗೆ ಕಿವಿಗೆ ಇಟ್ಕೊಳ್ಳೋದಕ್ಕೆ ಕೊಡೋದನ್ನ ಸರಿಯಾಗಿ ಕೊಟ್ಟಿರಲಿಲ್ಲ, ಅದು ಪದೇ ಪದೇ ಈತನ ಕಿವಿಯಿಂದ ಬೀಳ್ತಾ ಇತ್ತು. ಹಾಗೆ ಅದನ್ನು ಎಲ್ಲಿಗೆ ಇಟ್ಕೋಬೇಕು, ಹೆಂಗೆ ಇಟ್ಕೋಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡ್ತಾ ಇದ್ದ ಶಹಬಾಜ್ಗೆ ಕಡೆಗೆ ಅಲ್ಲೇ ಇದ್ದವ್ರು ಯಾರೋ ಬಂದು ಸಹಾಯ ಮಾಡಿ, ಇಲ್ಲ ಸಾರ್ ಇದನ್ನ ಕಿವಿಗೆ ಇಟ್ಕೋಬೇಕು ಅಂತ ಶಹಬಾಜ್ ಅವರ ಕಿವಿಗೆ ಅದನ್ನು ಸಿಗಿಸಿ ಹೋಗ್ತಾರೆ. ಪಾಪ ಅದು ಕೂಡ ಅವತ್ತು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಇನ್ನು ಈ ಬಾರಿ ಅಂಥದ್ದೇನು ಆಗಲಿಲ್ಲ, ಆದ್ರೆ ಪುತಿನ್ಗೆ ಒಂಥರ ಮುಜುಗರ ಆಗೋ ಹಾಗೆ ಶಹಬಾಜ್ ವೇದಿಕೆ ಮೇಲೆ ವರ್ತಿಸಿದ್ರು. ಈ ವಿಡಿಯೋನ ನೋಡಿ. ಪಾಪ ಪುತಿನ್ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಕೈ ಚಾಚ್ತಾರೆ, ಆದ್ರೆ ಶಹಬಾಜ್ ಅವರ ಗಮನ ಪುತಿನ್ ಅವರ ಕಡೆಗಿಲ್ಲವೇ ಇಲ್ಲ. ಅವರು ವಿದೇಶಾಂಗ ಸಚಿವ ಲಾವ್ರೋ ಅವರನ್ನ ನೋಡಿದ ಕೂಡಲೇ ಅಧ್ಯಕ್ಷ ಪುತಿನ್ ಅವರನ್ನ ಅಲ್ಲೇ ಬಿಟ್ಟು ಲಾವ್ರೋ ಕಡೆಗೆ ಕೈ ಚಾಚ್ಕೊಂಡು ಹೊರಟೇ ಬಿಟ್ರು. ಆ ನಂತರ ಬಂದು ಪುತಿನ್ ಅವರಿಗೆ ಕೂಡ ಒಂದು ಶೇಕ್ ಹ್ಯಾಂಡ್ ಅನ್ನು ಮಾಡಿದರು. ಇನ್ನು ಈ ಇಬ್ಬರು ನಾಯಕರ ಮಾತುಕತೆ ಕೂಡ ತುಂಬಾ ಚೆನ್ನಾಗಿ ನಡೀತು. ಶಹಬಾಜ್ ಪಾಕಿಸ್ತಾನಕ್ಕೆ ರಷ್ಯಾ ಈ ಹಿಂದೆ ಮಾಡಿದ ಸಹಾಯವನ್ನು ಹೇಳಿದ್ರು. ಯಾವ ಜಾಗತಿಕ ಒತ್ತಡಕ್ಕೂ ಮಣಿದೆ, ನಾವು ರಷ್ಯಾ ಜೊತೆಗಿನ ಸಂಬಂಧಗಳನ್ನ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡ್ರು. ಮುಂದೆ ಕೂಡ ವ್ಯಾಪಾರ ಸಂಬಂಧಗಳನ್ನ ರಷ್ಯಾ ಹಾಗೆ ಮುಂದುವರಿಸಿದ್ರೆ ನಾವು ಸಾಕಷ್ಟು ಸಮಸ್ಯೆಗಳಿಂದ ಹೊರ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದಷ್ಟೇ ಅಲ್ಲ, ರಷ್ಯಾಗೆ ಅದೇ ವೇದಿಕೆ ಮೇಲೊಂದು ಶಾಕ್ ಅನ್ನು ಕೂಡ ಶಹಬಾಜ್ ಶರೀಫ್ ಕೊಟ್ಟುಬಿಟ್ರು. ಪಾಕಿಸ್ತಾನ ರಷ್ಯಾ ಜೊತೆ ಮಾಡೋ ವ್ಯಾಪಾರವನ್ನ ಬಾರ್ಟರ್ ಸಿಸ್ಟಮ್ ಅಲ್ಲಿ ಮಾಡೋ ಆಫರ್ ಅನ್ನು ಕೊಡ್ತು. ಅಂದ್ರೆ ಈ 7ನೇ ಶತಮಾನಕ್ಕೂ ಮೊದಲು ನಮ್ಮ ಹತ್ರ ಇರೋದನ್ನ ಅವ್ರಿಗೆ ಕೊಟ್ಟು ಅವ್ರ ಹತ್ರ ಇರೋದನ್ನ ನಾವು ತಗೊಳ್ಳೋ ತರದ ಒಂದು ವಸ್ತು ವಿನಿಮಯ ಪದ್ಧತಿಯ ವ್ಯಾಪಾರ ಆಯ್ತಲ್ಲ, ಆ ತರ ನಾವು ಕೂಡ ಇನ್ನು ಮುಂದೆ ತೈಲಕ್ಕೆ ಪ್ರತಿಯಾಗಿ ನಮ್ಮ ಹತ್ರ ಇರೋದನ್ನ ನಿಮಗೆ ಕೊಡ್ತೀವಿ, ನೀವು ನಮಗೆ ತೈಲ ಕೊಡಿ, ಒಂದು ಬಾರ್ಟರ್ ಸಿಸ್ಟಮ್ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳೋಣ ಅನ್ನೋದು ಶರೀಫ್
ಪುತಿನ್ ಅವರಿಗೆ ಕೊಟ್ಟ ಸಲಹೆ. ಅದು ಸರಿನೇ. ಹೆಂಗೂ ರಷ್ಯಾ ಈಗ ಡಾಲರ್ ಅಲ್ಲಿ ವ್ಯಾಪಾರ ಮಾಡೋದಿಲ್ಲ, ಮಾಡಿದ್ರೂ ಕೂಡ ರಷ್ಯಾಗೆ ಕೊಡೋದಕ್ಕೆ ಪಾಕಿಸ್ತಾನದ ಬಳಿ ಕೂಡ ಡಾಲರ್ಗಳಿಲ್ಲ. ಇನ್ನು ಭಾರತ ರಷ್ಯಾ ಜೊತೆ ತನ್ನ ಕರೆನ್ಸಿಯಲ್ಲಿ ವ್ಯಾಪಾರವನ್ನು ಮಾಡುತ್ತೆ ಮತ್ತು ಆ ಹಣವನ್ನು ಭಾರತದಲ್ಲಿ ಹೂಡಿಕೆ ಕೂಡ ರಷ್ಯಾ ಮಾಡ್ತಾ ಇದೆ. ಆದರೆ ಪಾಕಿಸ್ತಾನಕ್ಕೆ ಆ ಅವಕಾಶನೂ ಇಲ್ಲ. ಯಾಕೆಂದ್ರೆ ಅವ್ರ ಕರೆನ್ಸಿಗೆ ವ್ಯಾಲ್ಯೂ ಇಲ್ಲ, ಜೊತೆಗೆ ಅದನ್ನು ತಗೊಂಡು ರಷ್ಯಾ ಹೂಡಿಕೆ ಮಾಡೋದಕ್ಕೆ ಪಾಕಿಸ್ತಾನದಲ್ಲಿ ಎಲ್ಲೂ ಜಾಗ ಕೂಡ ಇಲ್ಲ. ಇನ್ನು ಯುವಾನ್ ಅಥವಾ ದಿನಾರಲ್ಲಿ ವ್ಯಾಪಾರ ಮಾಡಬೇಕು, ಅದಕ್ಕೆ ಮತ್ತೆ ಚೈನಾ ಹಾಗೂ ಅರಬರನ್ನ ಸಾಲ ಕೇಳಬೇಕು. ಸದ್ಯಕ್ಕೆ ಕೊಡೋ ಮೂಡಲ್ ಅವರು ಕೂಡ ಇಲ್ಲ. ಹೀಗಾಗಿ ಅವರವ್ರ ಹತ್ರಕ್ಕೆ ಹೋಗಿ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋ ಬದಲು ನೀವು ಬಾರ್ಟರಲ್ಲಿ ವ್ಯಾಪಾರ ಮಾಡ್ಕೊಂಡು ಬಿಡೋಣ ಅನ್ನೋದು ಪಾಕಿಸ್ತಾನ ರಷ್ಯಾದ ಮುಂದಿಟ್ಟ ಆಫರ್. ಇಷ್ಟಕ್ಕೂ ಪಾಕಿಸ್ತಾನ ರಷ್ಯಾದ ಜೊತೆ ಬಾರ್ಟರ್ ಏನು ಮಾಡ್ಕೋಬಹುದು? ಪಾಕಿಸ್ತಾನದಲ್ಲಿ ಈಗ ಹೆಚ್ಚಾಗಿರೋದು ಎರಡು. ಒಂದು ಭಯೋತ್ಪಾದಕರು, ಎರಡನೆಯದು ಕತ್ತೆಗಳು. ಪಾಕಿಸ್ತಾನ ರಷ್ಯಾಗೆ ಭಯೋತ್ಪಾದಕರನ್ನು ಕೊಡಬೇಕಾಗಿಲ್ಲ. ಯಾಕೆಂದ್ರೆ ಈಗಾಗಲೇ ಅಫ್ಘಾನಿಸ್ತಾನದ ಮೂಲಕ ಐಸಿಸ್ ಉಗ್ರರು ರಷ್ಯಾಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಉಗ್ರ ಚಟುವಟಿಕೆಗಳು ಈಗಾಗಲೇ ಶುರುವಾಗಿವೆ. ಅವರನ್ನು ಅಮೆರಿಕ ಕಳುಹಿಸಿ ಕೊಡ್ತಾ ಇದೆ ಅಂತ ರಷ್ಯಾ ಆರೋಪ ಕೂಡ ಮಾಡ್ತಾ ಇದೆ. ಸೊ ಅಲ್ಲಿಗೆ ಮತ್ತೆ ಪಾಕಿಸ್ತಾನದ ಭಯೋತ್ಪಾದಕರೇನು ಬೇಕಾಗೋದಿಲ್ಲ. ಇನ್ನು ಎರಡನೆಯದ್ದು ಅವರು ಬಾರ್ಟರ್ ಮಾಡಬಹುದಾಗಿರುವುದು ಕತ್ತೆಗಳನ್ನು. ಇತ್ತೀಚೆಗಂತೂ ಪಾಕಿಸ್ತಾನದ ವಿದ್ಯಾವಂತ ಸಮುದಾಯ ಹಾಗೂ ಶ್ರೀಮಂತ ವರ್ಗ ಎರಡೂ ಕೂಡ ದೇಶ ಬಿಟ್ಟು ಅಮೆರಿಕ, ದುಬೈ ಹಾಗೂ ಇನ್ನಿತರ ಪಶ್ಚಿಮದ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಎಲ್ಲ ರೀತಿಯ ಉತ್ಪಾದನೆಯು ಕಡಿಮೆ ಆಗಿದೆ. ಅತಿ ಹೆಚ್ಚಾಗಲಿರುವುದು ಕತ್ತೆಗಳು ಮಾತ್ರ. ಇದು ಜೋಕ್ ಅಲ್ಲ. ಪಾಕಿಸ್ತಾನದ ಪಶುಸಂಗೋಪನಾ ಸಚಿವಾಲಯ ಕೊಟ್ಟಿರೋ ಮಾಹಿತಿ ಇದು. ಅವರ ಪ್ರಕಾರ 2024ರಲ್ಲಿ ಕತ್ತೆಗಳ ಸಂಖ್ಯೆ 1.72% ಹೆಚ್ಚಾಗಿದೆಯಂತೆ. ಸದ್ಯಕ್ಕೆ ಪಾಕಿಸ್ತಾನದಲ್ಲಿ ಸುಮಾರು 60 ಲಕ್ಷ ಕತ್ತೆಗಳಿವೆ ಅನ್ನೋ ಮಾಹಿತಿಯನ್ನ ಅಲ್ಲಿನ ಸಚಿವಾಲಯ ಹೊರಹಾಕಿದೆ. ಇವರು ಕತ್ತೆಗಳನ್ನ ಚೈನಾಗೆ ಅತಿ ಹೆಚ್ಚಾಗಿ ಮಾರಾಟ ಮಾಡ್ತಾರೆ. ಹಾಗೇನೆ ಚೈನಾಗೆ ಪಾಕಿಸ್ತಾನ ತನ್ನ ದೇಶದ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡೋದು ಇದೆ. ಇಲ್ಲಿ ಚೈನಾಗೆ ಎಷ್ಟು ಕತ್ತೆಗಳು ಸಿಕ್ಕರೂ ಸಾಕಾಗೋದಿಲ್ಲ. ಹಾಗಂತ ಅವರು ಕತ್ತೆಗಳನ್ನ ಕೊಯ್ಕೊಂಡು ತಿಂದು ಬಿಡ್ತಾರೆ ಅಂತ ಅಂದ್ಕೋಬೇಡಿ. ಕತ್ತೆ ಮಾಂಸನ ಅವ್ರು ತಿಂತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಕತ್ತೆಗಳ ಚರ್ಮದಿಂದ ಅವರು ಜೆಲಟಿನ್ ಅನ್ನೋ ಅಂಶವನ್ನು ತೆಗೆದು ಜಿಯಾವೋ ಅನ್ನುವ ಹೆಸರಿನ ಸಾಂಪ್ರದಾಯಿಕ ಔಷಧವೊಂದನ್ನು ತಯಾರು ಮಾಡ್ತಾರಂತೆ. ಚೈನಾದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ, ಅಲ್ಲಿನ ಜನಕ್ಕೆ ಕೂಡ ವಯಸ್ಸಾಗ್ತಾ ಇದೆ. ಇನ್ನು ಚೈನಾದ ಜನ ವಯಸ್ಸೇ ಆಗದ ಹಾಗೆ ಯಾವುದಾದ್ರೂ ಔಷಧ ಸಿಗಲಿ ಅಂತ ಹುಡುಕ್ತಾ ಇದ್ದಾರೆ. ಅಲ್ಲಿನ ಚೀನಿ ಸಾಂಪ್ರದಾಯಿಕ ಔಷಧ ಪದ್ಧತಿಗಳು ಅಂಥ ಕೆಲ ಔಷಧಗಳನ್ನು ತಯಾರು ಮಾಡಿ ಮಾರಾಟ ಕೂಡ ಮಾಡ್ತಾ ಇವೆ. ಅಂಥ ಆಂಟಿ ಏಜಿಂಗ್ಗಳ ಪೈಕಿ ಈ ಜಿಯಾವೋ ಅನ್ನೋದು ಕೂಡ ಒಂದು. ಹೀಗಾಗಿ ಅವರು ತಮ್ಮ ದೇಶದಲ್ಲಿನ ಕತ್ತೆಗಳನ್ನೆಲ್ಲ ಈಗಾಗಲೇ ಕೊಂದಿದ್ದಾರೆ. ಈಗ ಪಾಕಿಸ್ತಾನ, ಆಫ್ರಿಕಾ ಹೀಗೆ ಎಲ್ಲೆಲ್ಲಿ ಕತ್ತೆಗಳಿವೆಯೋ ಅವುಗಳನ್ನೆಲ್ಲ ತಗೊಂಡು ಕತ್ತರಿಸಿ ಔಷಧಕ್ಕೆ ಬಳಕೆ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನದ ಕತ್ತೆಗಳಿಗೆ ಕೂಡ ಚೈನಾದಲ್ಲಿ ಡಿಮ್ಯಾಂಡ್. ಆದರೆ ಅದನ್ನು ತಗೊಂಡು ರಷ್ಯಾ ಏನು ಮಾಡುತ್ತೆ ಗೊತ್ತಿಲ್ಲ. ಅಂತೂ ಪಾಕಿಸ್ತಾನಕ್ಕೆ ತೈಲ ಬೇಕು ಮತ್ತು ಅದನ್ನು ಬಾರ್ಟರ್ ಡೀಲಲ್ಲಿ ಕೊಡಬೇಕು ಅಂದರೆ ರಷ್ಯಾ ಪಾಕಿಸ್ತಾನದಿಂದ ತೈಲಕ್ಕೆ ಪ್ರತಿಯಾಗಿ ತಗೋಬಹುದಾಗಿರೋದು ಕತ್ತೆ ಒಂದೇ, ಅಲ್ಲಿ ಬೇರಿನ್ನೇನೂ ಇಲ್ಲ. ಗೆಳೆಯರೇ, ಇವತ್ತು ಪಾಕಿಸ್ತಾನ ಆರ್ಥಿಕ ಸಂಕಷ್ಟದಲ್ಲಿದೆ ಅನ್ನೋ ಕಾರಣಕ್ಕೆ ನಾವು ಹಿಂಗೆಲ್ಲ ಅವರನ್ನು ಆಡ್ಕೊಳ್ಳೋದು ಕೂಡ ಸರಿಯಲ್ವೇನೋ. ಈ ಬಾರ್ಟರ್ ಅನ್ನೋದಿದೆ ನೋಡಿ, ಇದು ತೀರಾ 7ನೇ ಶತಮಾನಕ್ಕೂ ಮೊದಲು ಮಾತ್ರ ಇತ್ತು ಅಂತೇನಲ್ಲ. ಭಾರತ ಕೂಡ ಈ ಹಿಂದೆ ಸೋವಿಯತ್ನಿಂದ ಆಯುಧಗಳನ್ನು ಖರೀದಿ ಮಾಡೋದಕ್ಕೆ ನಮ್ಮ ಬಳಿ ಇದ್ದ ಆಹಾರ ಧಾನ್ಯಗಳನ್ನು ಅವರಿಗೆ ಕೊಟ್ಟಿದ್ದಿದೆ. ಅಫ್ಕೋರ್ಸ್ ಅವತ್ತು ಭಾರತದ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಇದೇ ಪಾಕಿಸ್ತಾನ ಅಮೆರಿಕಾದ ಬೆಂಬಲದೊಂದಿಗೆ ಭಾರತದ ಮೇಲೆ ಪದೇ ಪದೇ ಯುದ್ಧ ಮಾಡೋ ಮೂಡಿಗೆ ಬರ್ತಾ ಇತ್ತು. ಅವತ್ತು ಭಾರತ ಕೂಡ ಬಾರ್ಟರ್ ಮೂಲಕ ಆಯುಧಗಳನ್ನು ಖರೀದಿ ಮಾಡಿದ್ದಿದೆ. ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯದ ಯುದ್ಧ ಇರಾಕ್ ಅನ್ನು ಬರ್ಬಾದು ಮಾಡಿತ್ತಲ್ಲ, ಅವತ್ತು ಭಾರತಕ್ಕೆ ತೈಲ ಕೊಟ್ಟು ಅವರು ನಮ್ಮಿಂದ ಆಹಾರ ಧಾನ್ಯಗಳನ್ನು ಖರೀದಿ ಮಾಡಿದ್ರು. ಅದನ್ನ ಆಹಾರಕ್ಕಾಗಿ ತೈಲ ಅಂತಲೇ ಕರೆಯಲಾಯಿತು. ಅದು ಕೂಡ ಬಾರ್ಟರ್ ಡೀಲ್. ಈ ಆಯಿಲ್ ಫಾರ್ ಫುಡ್ ಪ್ರೋಗ್ರಾಮ್ ಅನ್ನ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಇರಾಕ್, ಭಾರತ ಸೇರಿದ ಹಾಗೆ ವಿಶ್ವದ ನಾನಾ ದೇಶಗಳ ಜೊತೆ ಮಾಡ್ತು. ಇದು ಅಲ್ಲಿನ ಜನಕ್ಕೆ ಬೇಕಾದ ಆಹಾರ ಮತ್ತು ಔಷಧಗಳನ್ನು ಒದಗಿಸಿಕೊಡೋದಕ್ಕೆ ಇರಾಕ್ ಕೈಗೊಂಡ ಕಾರ್ಯಕ್ರಮ ಆಗಿತ್ತು. ಅದು ತಪ್ಪು ಅಥವಾ ಅವಮಾನ ಅಂತಲ್ಲ. ಆದರೆ ಪಾಕಿಸ್ತಾನದಂಥ ಚಾರಾಣೆ ಇನ್ಕಮ್ಮು, ಬಾರಾಣೆ ದೌಲತ್ತಿನ ದೇಶಗಳು ಈ ಸ್ಥಿತಿಗೆ ಬರೋದಿದೆಯಲ್ಲ, ಇದು ನಮ್ಮಂಥ ಭಾರತೀಯರಲ್ಲಿ ಕನಿಕರವನ್ನಂತೂ ಖಂಡಿತ ಉಂಟು ಮಾಡೋದಿಲ್ಲ. ಆದರೆ ಪಾಕಿಸ್ತಾನದ ಈ ಬಾರ್ಟರ್ ಡೀಲನ್ನು ರಷ್ಯಾ ಒಪ್ಕೊಳ್ತಾ ಗೊತ್ತಿಲ್ಲ. ಅವರಿಗೆ ತಲೆಗಿಲೆ ಕೆಟ್ಟಿದ್ರೆ ಮಾತ್ರ ಅವರು ಪಾಕಿಸ್ತಾನದಿಂದ ಕತ್ತೆಗಳನ್ನು ತಗೊಂಡು ಅವರಿಗೆ ತೈಲ ಕೊಟ್ಟು ಆ ಕತ್ತೆಗಳನ್ನು ಚೈನಾಗೆ ಮಾರಾಟ ಮಾಡಿ ಅದರಿಂದ ಮತ್ತಿನ್ನೇನೋ ತಗೊಂಡು ಈ ಥರದನ್ನೆಲ್ಲ ಮಾಡಬಹುದು. ಆದರೆ ರಷ್ಯಾ ಅದನ್ನೆಲ್ಲ ಮಾಡೋದಕ್ಕೆ ಹೋಗುತ್ತಾ ಗೊತ್ತಿಲ್ಲ. ಅದನ್ನು ಕಾಲಾನೇ ಹೇಳಬೇಕು. ಇನ್ನು ಪಾಕಿಸ್ತಾನದ ಪ್ರಧಾನಿ ಮತ್ತು ಪುತಿನ್ ಭೇಟಿ ಇದೆಯಲ್ಲ, ಅದು ಶಾಂಘೈ ಸಮ್ಮೇಳನಕ್ಕೆ ಒಂದು ಹಾಸ್ಯದ ಲೇಪ ಹಚ್ಚಿ ಸೀರಿಯಸ್ ವಿಷಯದ ನಡುವೆ ಒಂದು ಎಂಟರ್ಟೈನ್ಮೆಂಟ್ಗೆ ಅವಕಾಶ ಕೊಡ್ತು ಅನ್ನೋದಂತೂ ಸುಳ್ಳಲ್ಲ. ಇನ್ನು ಈ ಸಮ್ಮೇಳನದ ಫಲಶ್ರುತಿಯ ಬಗ್ಗೆ ಅಮೆರಿಕ ಹಾಗೂ ಮಿತ್ರ ದೇಶಗಳು
ದೇಶಗಳು ತುಂಬಾ ಕುತೂಹಲದಿಂದ ನೋಡ್ತಾ ಇವೆ. ಈ ಬಾರಿಯ ಸಮ್ಮೇಳನದ ಮತ್ತೊಂದು ವಿಶೇಷ ಅಂದ್ರೆ ಅದರಲ್ಲಿ ಮೊದಲ ಬಾರಿಗೆ ಬೆಲಾರೂಸ್ ಭಾಗವಹಿಸಿದೆ. ಇನ್ನು ಈ ಸಮ್ಮೇಳನ ವಿಶ್ವಶಾಂತಿಗೆ ದಾರಿ ಹುಡುಕೋ ಹಾಗಾಗ್ಲಿ ಅಂತ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಗುಟೆರೆಸ್ ಹಾರೈಸಿದ್ದಾರೆ. ಸಮ್ಮೇಳನ ಗುರುವಾರ ಅಂದ್ರೆ ಇವತ್ತು ಮುಕ್ತಾಯವನ್ನ ಕಾಣಲಿದೆ. ಇದು ಗೆಳೆಯರೆ ಕಜಕಿಸ್ತಾನದ ರಾಜಧಾನಿ ಆಸ್ಥಾನದಲ್ಲಿ ನಡೀತಾ ಇರೋ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮ್ಮೇಳನದ ಹೈಲೈಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.